ಎಲ್ಲರಿಗೂ ನಮಸ್ಕಾರ ರೀ. ರಿಯಾಸ್ ಕಿಚನ್ಗೆ ಸ್ವಾಗತ ರೀ. ಇವತ್ತು ನೀವು ನೋಡ್ತಾ ಇರ್ಬೋದು ರೀ, ನಾನಿಲ್ಲಿ 1 ಕಪ್ಪು ಅಕ್ಕಿ ಹಿಟ್ಟನ್ನು ತೊಗೊಂಡಿದ್ದೀನಿ ರೀ. ಇವಾಗ ನೋಡಿರಿ ಕ್ರಿಸ್ಮಸ್ ಹಬ್ಬ ಇದೆ ನೋಡಿರಿ, ಹಾಗಾಗಿ ಸ್ವಲ್ಪ ನಾವು ವೆರೈಟಿ ಆದಂಥದ್ದು ತಿಂಡಿಗಳನ್ನು ರೆಸಿಪಿಗಳನ್ನು ನಾನು ಶೇರ್ ಮಾಡ್ತಾಯಿದ್ದೀನಿ. ತುಂಬ ಸರಳವಾಗಿ ಮಾಡೋವಂಥದ್ದು ರೀ, ಮತ್ತು ತುಂಬ ಸಾಮಗ್ರಿಗಳೇನು ಬೇಡ, ಮತ್ತು ಗರಿ ಆಗಿನೂ ಇರುತ್ತೆ ರೀ. ತುಂಬ ಒಂದು ಟೇಸ್ಟ್ ಆದಂಥದ್ದು ನಿಪ್ಪಟ್ಟನ್ನು ಮಾಡೋಣ ರೀ, ತುಂಬ ಸುಲಭವಾದಂಥ ವಿಧಾನದಲ್ಲಿ. ಇವಾಗ ನೋಡ್ಬೋದು ರೀ, ನಾನಿಲ್ಲೊಂದು ಬಾಣಲಿಯನ್ನು ಇಟ್ಕೊಂಡಿದ್ದೇನೆ. ಇದಕ್ಕೆ ನೋಡಿರಿ ನಾನು 1 ಟೇಬಲ್ ಸ್ಪೂನಷ್ಟು ಆಯಿಲನ್ನು ಹಾಕೋತಾ ಇದ್ದೇನೆ. ಇವಾಗ ನೋಡಿರಿ, ಇದು ರವೆ ಒಂದು 3 ಟೇಬಲ್ ಸ್ಪೂನ್ ರೀ. ನಾನು ಈ ಒಂದು ಬೌಲಲ್ಲೇ ನಾನು ಇದು ಅಕ್ಕಿ ಹಿಟ್ಟನ್ನು ತೊಗೊಂಡಿದ್ದೀನಿ ರೀ. ಹಂಗಾಗಿ ನಾವೊಂದು 3 ರಿಂದ 4 ಟೇಬಲ್ ಸ್ಪೂನ್ನಷ್ಟು ರವೆಯನ್ನು ಇದು ಒಂಚೂರು ಚೆನ್ನಾಗಿ ಹುರ್ಕೋಬೇಕ್ರಿ. ಇದು ಹುರ್ಕೋಬೇಕಂದ್ರೆ ಗೋಲ್ಡನ್ ಬ್ರೌನ್ ಬರೋಂಗಿಲ್ಲ ರೀ. ಈಗ ರವೆ ಸ್ವಲ್ಪ ಅರಳ್ಕೊಂಡಂಗೆ ಆಗ್ತದೆ ನೋಡಿರಿ. ನಾವು ಹುರಿಲಾರ್ದಾಗೆ ಬೇರೆ ಥರ ಇರುತ್ತೆ. ನಾವು ಸ್ವಲ್ಪ ಈ ಥರ ಎಣ್ಣೆ ಒಳಗೆ ಇನ್ನೂ ಸ್ವಲ್ಪ ಎಣ್ಣೆ ಹಾಕೋತೀನಿ ರೀ, ಅಂದರೆ ನಮಗೆ ನಿಪ್ಪಟ್ಟೊಳಗೆ ಕ್ರಿಸ್ಪಿಯಾಗಿ ಬರುತ್ತೆ. ತುಂಬ ಇಂಗ್ರೀಡಿಯೆಂಟ್ಸ್ ಹಾಕಿ ಮಾಡೋಂಗಿಲ್ಲ ರೀ. 1-2-3 ಇಂಗ್ರೀಡಿಯೆಂಟ್ಸ್ನಾಗೆ ತುಂಬ ಒಂದು ಗರಿಯಾಗಿ ಬೇಕ್ರಿದಾಗ ಯಾವ ಥರ ನೀವು ತೊಗೋತೀರಿ ನೋಡಿರಿ, ಅದೇ ಥರನೇ ಇದು ಮನೆಯಲ್ಲೇ ನೀವು ಸುಲಭವಾದ ವಿಧಾನದಲ್ಲಿ ಮಾಡ್ಬೋದು ರೀ. ಇದನ್ನು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಇದು ನೋಡ್ಬೋದು ರೀ, ನಮ್ದು ಇವಾಗ ನಾನು ಸ್ವಲ್ಪನೇ 1 ನಿಮಿಷದಿಂದ 1.5 ನಿಮಿಷಗಳ ಕಾಲ ಇದನ್ನು ಈ ಥರ ಇಲ್ಲಿ ಒಳಗೊಂಥರ ವೈಟ್ ಕಾಣ್ತಾ ಇದೆ ನೋಡಿರಿ. ಇದು ಫ್ರೈ ಆದಮೇಲೆ ಹಂಗಾದಾಗೇ ನಾವು ಇದನ್ನು ಸ್ಟವನ್ನು ಆಫ್ ಮಾಡಿಬಿಟ್ಟು ಇದನ್ನು ತೆಗೆದು ಇಟ್ಕೊಳ್ಳೋಣ ರೀ. ಇವಾಗ ನೋಡ್ಬೋದು ನಮ್ಮದು ಸ್ವಲ್ಪನೇ ಲೈಟ್ ಆಗಿದೆ ಗೋಲ್ಡನ್ ಬ್ರೌನು, ತುಂಬ ಆಗೋದು ಬೇಡ್ರಿ. ಈ ಥರ ಇದ್ದಾಗ ನಾವು ತೆಗೆದಿಟ್ಕೊಳ್ಳೋಣ. ಇವಾಗ ನೋಡ್ಬೋದು ರೀ, ನಾನಿಲ್ಲಿ ರವೆಯನ್ನು ಫ್ರೈ ಮಾಡಿ ಹಾಕ್ಕೊಂಡಿದ್ದೇನೆ. ಇವಾಗ ನಾವು 1 ಕಪ್ಪೇನು ಅಕ್ಕಿ ಹಿಟ್ಟನ್ನು ಇಟ್ಕೊಂಡಿದ್ದೇನೆ ನೋಡಿರಿ, ಅದನ್ನು ಸಹ ಹಾಕೋತಾ ಇದ್ದೇನೆ. ಇವಾಗ ನೋಡ್ಬೋದು ರೀ, ನಾನಿಲ್ಲಿ ಅಚ್ಚ ಖಾರದ ಪುಡಿ ರೀ 1 ಚಮಚ ತೊಗೊಂಡಿದ್ದೀನಿ. 1/4 ಚಮಚದಷ್ಟು ಅರಿಶಿನ, ಅದು ಜೀರಿಗೆ ಅರಿಶಿನ ತೊಗೋತೀನಿ ರೀ. 1/4 ಚಮಚದಷ್ಟು ಕಾಳು ಮೆಣಸು ಕುಟ್ಟಿ ಇಟ್ಕೊಂಡಿದ್ದೀನಿ ರೀ. ಇದು ಆಪ್ಷನು, ಇದು ಹಾಕಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ರೀ. ಧನಿಯಾ ಪುಡಿ 1/2 ಟೇಬಲ್ ಸ್ಪೂನ್ ರೀ. 1 ಟೇಬಲ್ ಸ್ಪೂನು ಬಿಳಿ ಎಳ್ಳು. ಇಲ್ಲಿ ಓಂಕಾಳು 1/4 ಸ್ಪೂನ್ ತೊಗೊಂಡಿನಿ ರೀ. ರುಚಿಗೆ ತಕ್ಕಷ್ಟು ಉಪ್ಪನ್ನು ತೊಗೊಂಡಿದ್ದೀನಿ ರೀ. ಇವಾಗ ನಾವು ಇದಕ್ಕೇ ಇದನ್ನು ಹಾಕ್ಕೊಳ್ಳೋಣ ರೀ. ಇವಾಗ ನಾನು ಇಲ್ಲಿ ಆಯಿಲನ್ನು ಬಿಸಿ ಮಾಡೋಕ್ಕೆ ಇಟ್ಕೊಂಡಿದ್ದೀನಿ ರೀ. ಇವಾಗ ನಾನಿಲ್ಲೊಂದು ಪಾತ್ರೆ ತೊಗೊಂಡಿದ್ದೀನಿ ರೀ. ನಾವು 1 ಕಪ್ಪು ಅಕ್ಕಿ ಹಿಟ್ಟನ್ನು ತೊಗೊಂಡಿದ್ದು ನೋಡಿರಿ. ಇದರಲ್ಲಿಂದ ನಾನು 1.5 ಬೌಲ್ನಷ್ಟು ನೀರನ್ನು ಬಿಸಿ ಮಾಡ್ಕೊತೀನಿ. ಅವಾಗ 1 ಬೌಲ್ ಹಾಕಿದ್ದೀನಿ ರೀ. ಇದು 1/2 ಬೌಲ್ನಷ್ಟು ತೊಗೊಂಡಿದ್ದೀನಿ. ತುಂಬ ಬಿಸಿ ಬೇಡ್ರಿ, ಸ್ವಲ್ಪ ಮೀಡಿಯಮ್ ಬಿಸಿ ಮಾಡ್ಕೊಂಡ್ರೆ ಸಾಕು. ಇವಾಗ ನೋಡ್ಬೋದು ರೀ, ನಾನಿಲ್ಲಿ ಸ್ವಲ್ಪನೇ 4 ರಿಂದ 5 ಟೇಬಲ್ ಸ್ಪೂನಷ್ಟು ಶೇಂಗದ ಕಾಳು ಸ್ವಲ್ಪ ನಮ್ಮದು ಜಾಸ್ತಿ ಹುರಿದು ಬಿಟ್ಟಿದ್ದೀನಿ ರೀ. ಸ್ವಲ್ಪ ಲೈಟಾಗಿ ಹುರಿಬೇಕು. ಇದನ್ನು ನಾವು ತರಿಯಾಗಿ ಪೌಡ್ರ್ ಮಾಡ್ಕೊಳ್ಳೋಣ. ಇವಾಗ ನೋಡಿರಿ, ನಾವು ಮಿಕ್ಸಿ ಮಾಡ್ಕೊಂಡು ಬಂದಿದ್ದೆ ನೋಡಿರಿ, ಇದಕ್ಕೇ ಇದನ್ನು ಹಾಕ್ಕೊಳ್ಳೋಣ. ಇವಾಗ ನೋಡ್ಬೋದು ರೀ, ಇಲ್ಲಿ ನಾನು ಎಲ್ಲವನ್ನು ಮಿಕ್ಸ್ ಮಾಡಿದಾದ್ಮೇಲೆ ನೋಡಿರಿ, ಇದಕ್ಕೇ ನಾನು ಈ 1 ಟೇಬಲ್ ಸ್ಪೂನಷ್ಟು ಆಯಿಲ್ ನೋಡ್ಬೋದು ರೀ, ಸ್ವಲ್ಪ ನಮ್ಮದು ಬಿಸಿಯಾಗಿದೆ. ಇದನ್ನು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕ್ರಿ. ಮಿಕ್ಸ್ ಮಾಡ್ಕೊಂಡ್ರೆ ಇದೆಲ್ಲ ನಮ್ಮದು ಚೆನ್ನಾಗಿ ಹೊಂದ್ಕೊಳ್ಳುತ್ತೆ. ಆಮೇಲೆ ನಾವು ಇದನ್ನು ಸ್ವಲ್ಪನೇ ನೀರು ಹಾಕಿ ಕಲಿಸ್ಕೊಳ್ಳೋಣ. ಇವಾಗ ನೋಡಿರಿ, ನಮ್ಮದು ಇದು ಕಲಿಸ್ಕೊಂಡಿದ್ದೀನಿ. ಈ ಥರ ಹಿಡಿದ್ರೆ ನಮ್ಮದು ಹೊಡಿಬಾರ್ದ್ರಿ ಹಿಟ್ಟಿಲ್ಲ. ಈ ಥರ ಗಟ್ಟಿಗಾಗಿ ಮುಷ್ಟಿ ಕಟ್ಕೊಂಡ್ರಿ ಈ ಥರ ಆಗ್ಬೇಕು ನೋಡಿರಿ. ನೀವು ಎಷ್ಟು ಕ್ವಾಂಟಿಟಿ ತೊಗೋತೀರಿ ಅದ್ರ ಮೇಲೆ ನೋಡಿ ನೀವು ಈ ಥರ ಕಲಿಸ್ಕೋಬೋದು ರೀ. ಈಗ ನಾನಿಲ್ಲಿ ಬಿಸಿನೀರು ತೊಗೊಂಡಿದ್ದೀನಿ ನೋಡಿರಿ, ಸ್ವಲ್ಪ ನೋಡಿ ಹಾಕ್ಕೊಳ್ಳೋಣ ರೀ. ನಾವು 1.5 ಬೌಲ್ನಷ್ಟು ತೊಗೊಂಡಿದ್ದೇವೆ ನೋಡಿರಿ. ಇದನ್ನು ಸ್ವಲ್ಪನೇ ಈ ಥರನೇ ಕಲಿಸ್ಕೊತ್ಕೋಬೇಕ್ರಿ. ಈ ಥರ ಕಲಿಸ್ಕೊಂಡ್ರೆ ಸ್ವಲ್ಪ ನಮಗೆ ಹಿಟ್ಟಿದು ಗಟ್ಟಿನೂ ಬರುತ್ತೆ, ಸ್ವಲ್ಪ ನಮಗೆ ಗರಿಯಾಗಿನೂ ಇರುತ್ತೆ ಅಂಥೇಳಿ ನಾವು ಈ ಥರ ಹಾಕೋದ್ರಿ. ಅಂದರೆ ತುಂಬ ಚೆನ್ನಾಗಿ ಬರುತ್ತೆ ಇದು, ಚೆನ್ನಾಗಿ ಈ ಥರ ಕಲಿಸ್ಕೊಂಡ್ರೆ. ಇವಾಗ ನೋಡ್ಬೋದು ರೀ, ನಾವಿಲ್ಲಿ ಸ್ವಲ್ಪನೇ ನಾನು ಇದಕ್ಕೆ ನೀರು ಆರಿದೆ, ಸ್ವಲ್ಪನೇ ಇದಕ್ಕೆ ಸ್ವಲ್ಪನೇ ಹಾಕ್ಕೊಂಡು ಕಲಿಸ್ಕೋಬೇಕ್ರಿ. ಒಂದೇ ಸರ್ತಿ ಹಾಕೋದಿರಲ್ಲ, ಸ್ವಲ್ಪ ಬೆಚ್ಚಗಿರ್ತದೆ ರೀ. ತುಂಬ ಬಿಸಿ ಇದ್ದಾಗೆ ಕಲಿಸ್ಲಕ್ಕೆ ಹೋಗ್ಬೇಡ್ರಿ. ಸ್ವಲ್ಪ ಬೆಚ್ಚಗೆ ಅಂದರೆ ಕೈ ನಮಗೆ ಹಿಡಿಲಕ್ಕೆ ಬರಬೇಕ್ರಿ. ಹಂಗಿದ್ದಾಗೆ ಈ ಥರನೇ ನಾವು ಕಲಿಸ್ಕೊತ ಹೋಗ್ಬೇಕ್ರಿ. ಇವಾಗ ನೋಡ್ಬೋದು ರೀ, ನಾನು ಕೆಳಗಡೆ ಹಾಕೋದು ಕಲಿಸ್ಕೊತಾ ಇದ್ದೀನಿ. ಸ್ವಲ್ಪನೇ ನೀರನ್ನು
ಈ ಥರ ಹಾಕ್ಕೊಂಡು ಕಲಿಸ್ಕೋಬೇಕ್ರಿ. ನಮಗೆ ಏನಿಲ್ಲ ಅಂದರೆ 1 ಕಪ್ನಷ್ಟು ನೀರು ಬೇಕಾಗುತ್ತೆ. ಒಂದು ಕಪ್ನಷ್ಟು ನೀರು ಆದರೆ ಸ್ವಲ್ಪ ಮೇಲೆ ಆ ಕಡೆ ಈ ಕಡೆ ಬೇಕಾದರೆ ತೊಗೋಬೋದು ರೀ. ಸ್ವಲ್ಪ ಇದು ಹಿಟ್ಟು ಗಟ್ಟಿನೇ ಇರಬೇಕು ರೀ. ಸ್ವಲ್ಪ ಹದವಾಗಿ ಚೆನ್ನಾಗಿ ಕಲಿಸ್ಬೇಕು ನೋಡಿರಿ. ಈ ಥರ ಗಟ್ಟಿನೇ ಸ್ವಲ್ಪ ನಾವು ಕಲಿಸ್ಕೊತ ಹೋದರೆ ನಮಗೆ ಇದು ಗಟ್ಟಿ ಆಗುತ್ತೆ ರೀ. ಈ ಥರನೇ ನೋಡ್ಬೋದು. ಇವಾಗ ನೋಡ್ಬೋದು ರೀ, ಒಂದು ಬೌಲಲ್ಲಿ ನನಗೆ ಒಂದು ಅರ್ಧ ಬೌಲಷ್ಟು ನೀರು ಉಳಿದಿದೆ. ಸ್ವಲ್ಪ ಬೇಕಾದರೆ ನಾವು ಹಾಕ್ಕೊಂಡು ಕಲಿಸ್ಕೊಳ್ತೀರಿ. ಇವಾಗ ನಮಗಿದು ಸರಿಯಾಗಿದೆ ಹಿಟ್ಟು. ಆ ಕಡೆ ನಾವು ಎಣ್ಣೆಯನ್ನು ಬಿಸಿ ಮಾಡೋಕ್ಕೆ ಇಟ್ಕೊಂಡಿದ್ದೆ. ಇವಾಗ ನೋಡ್ಬೋದು ರೀ, ನಾನು 1 ಟೀ ಸ್ಪೂನಷ್ಟು ಆಯಿಲನ್ನು ಹಾಕ್ತಾಯಿದ್ದೇನೆ. ಅಂದರೆ ನಮ್ಮದು ಹಿಟ್ಟು ಡ್ರೈ ಥರ ಆಗಬಾರ್ದು ನೋಡಿರಿ. ಹಾಗಾಗಿ ಇವಾಗ ನಾವು ಇದು ಲಟ್ಟಿಸ್ಕೊ ತನಕ ಸ್ವಲ್ಪ ಸಾಫ್ಟ್ ಇರಬೇಕು ಮೇಲ್ಗಡೆ ಅಂಥೇಳಿ ಈ ಥರನೇ 1 ಟೇಬಲ್ ಸ್ಪೂನ್ ಆಯಿಲ್ ಹಾಕಿ ಇದನ್ನು ಚೆನ್ನಾಗಿ ಕಲಿಸ್ತಾಯಿದ್ದೆ. ಇವಾಗ ನಾನು 2 ಪೊಸಿಷನ್ ಮಾಡ್ಕೊಂಡಿನಿ ರೀ. ಇದು ಈ ಥರ ಒಂದು ತೊಗೊಂಡು ಇಟ್ಕೊಂಡಿದ್ದೀನಿ ರೀ. ಅಂದರೆ ನನಗೆ ಇದು ಈ ಥರನೇ ಒಳ್ಳೆ ಥರ ಮಾಡಿಬಿಟ್ಟು ಇದನ್ನು ಲಟ್ಟಿಸ್ಬೇಕಾಗತ್ತೆ ರೀ. ಸ್ವಲ್ಪನೇ ಇಲ್ಲಿ ನಾವು ಆಯಿಲ್ ಹಾಕ್ಕೊಳ್ಳೋಣ. ಇವಾಗ ನಾನು ಆಯಿಲ್ ಹಾಕ್ಕೊಂಡು ನೋಡಿರಿ ಇದನ್ನು ಚೆನ್ನಾಗಿ ಕಲಿಸ್ಕೊತಾ ಇದ್ದೀನಿ ರೀ. ಅಂದರೆ ಮೇಲೆ ಹಿಟ್ಟು ಡ್ರೈ ಥರ ಆಗಪ್ಲೇ ಇರಲ್ಲ ರೀ. ಇದು ಆಯಿಲ್ ಹಾಕಿದ್ರೆ ಸಾಫ್ಟಾಗಿನೂ ಇರುತ್ತೆ ರೀ. ಮತ್ತು ಇದು ನಾವು ಲಟ್ಟಿಸ್ಬೇಕಾದ್ರೆ ಇದು ಚೆನ್ನಾಗಿ ಸ್ಮೂತಾಗಿ ಒರಟಾಗಿ ಬರಲ್ಲ ಅಂಥೇಳಿ ನಾನು ಇದನ್ನು ಮತ್ತೆ ಈ ಥರನೇ ಇಟ್ಕೊಂಡು ನೋಡಿರಿ ಇದು ಚೆನ್ನಾಗಿ ಕಲಿಸ್ತಾ ಇದ್ದೀನಿ. ಇವಾಗ ನೋಡ್ಬೋದು ರೀ, ನಮ್ಮದು ಸರಿಯಾಗಿದೆ. ಸ್ವಲ್ಪನೇ ಇದು ಸೀಳ್ಕೊಂಡಂಗೆ ಆಗ್ತದೆ ರೀ. ಸ್ವಲ್ಪ ಇದೇ ಥರನೇ, ತುಂಬ ದಪ್ಪನೂ ಬೇಡ ತುಂಬ ತೆಳುವೂ ಬೇಡ್ರಿ, ಅಷ್ಟೇ ಮೀಡಿಯಮ್ ನೋಡಿ ಸಮವಾಗಿ ಲಟ್ಟಿಸ್ಕೋಬೇಕ್ರಿ. ಈ ಥರ ಬರುತ್ತೆ ನಮ್ಮದು. ಈ ಥರ ನೋಡಿರಿ, ಈ ಥರ ಬಂದಾಗೇ ಮತ್ತೆ ನಾವು ಇದೇ ಥರ ಹಾಕಿಬಿಟ್ಟು ಈ ಥರ ಲಟ್ಟಿಸ್ಕೊಳ್ಳೋಣ. ಇವಾಗ ಸ್ವಲ್ಪ ದಪ್ಪನೇ ಇರಬೇಕು ರೀ, ತುಂಬ ತೆಳುವಿದ್ರೂ ಆಗೋದಿಲ್ಲ. ಸ್ವಲ್ಪ ಈ ಥರನೇ ಈ ಥರ ಹಿಂಗೇ ಶೇಪ್ ರೌಂಡ್ ಶೇಪು ಸ್ವಲ್ಪ ದಪ್ಪ. ಇದು ಕುಕ್ಕೀಸ್ ಕಟ್ರ್ ಬಂದರೆ ಇದು ನಾನು ಸಣ್ಣ ಲೋಟವನ್ನು ತೊಗೊಂಡಿದ್ದೇನೆ. ಅಂದರೆ ಇದರೊಳಗೆ ಇಟ್ಟು ಈ ಥರನೇ ನೋಡಿರಿ, ಈ ಥರ ನಾವು ಕಟ್ ಮಾಡ್ಕೊಂಡ್ರೆ ಬರ್ತದೆ ನಮ್ಮದು. ಇವಾಗ ನೋಡ್ಬೋದು ರೀ, ನಾನು ಇಲ್ಲಿ ಒಂದೊಂದನ್ನೇ ಈ ಥರನೇ ಕಟ್ ಮಾಡ್ತಾಯಿದ್ದೀನಿ. ಅಂದರೆ ಎಷ್ಟು ದೊಡ್ಡದಾಗುತ್ತೆ ಅಷ್ಟು ದೊಡ್ಡದು ಮಾಡಬೇಕು ರೀ. ತುಂಬ ದೊಡ್ಡದಾಗಲಿಲ್ಲ ಅಂತಂದ್ರೂ ಪ್ಲಾಸ್ಟಿಕ್ ಕವರ್ ಮ್ಯಾಗಿಟ್ಟು ದೊಡ್ಡ ಶೀಟ್ ಬರುತ್ತೆ ನೋಡಿರಿ, ಅದ್ರ ಮ್ಯಾಗೆ ಮಾಡ್ಕೊಂಡ್ರೂ ಬರುತ್ತೆ ರೀ. ನಾನು ಈ ಥರನೇ ಇದನ್ನು ತೆಗೆದಿಟ್ಕೊತಾ ಇದ್ದೀನಿ ರೀ. ಸ್ವಲ್ಪ ನಮ್ಮದು ಈ ಥರನೇ ಸ್ವಲ್ಪ ದಪ್ಪನೇ ಇರ್ತದೆ ನೋಡಿರಿ, ಈ ಥರನೇ. ಈಗ ನಾನು ಎಲ್ಲವನ್ನು ಈ ಥರನೇ ಮಾಡಿ ಇಟ್ಕೊಂಡಿದ್ದೀನಿ. ತುಂಬ ದಪ್ಪನಿಲ್ಲ ತುಂಬ ತೆಳುವೂ ಇಲ್ಲರಿ. ಶೇಪ್ ಬೇಕಿದ್ರೆ ನೀವು ದೊಡ್ಡದು ಮಾಡ್ಕೋಬೋದು. ಸ್ವಲ್ಪ ಕೆಳಗಡೆ ಆಯಿಲ್ ಹಾಕಿ ಈ ಥರನೇ ಮಾಡಿದ್ರೆ ನೋಡಿರಿ, ತುಂಬ ದಪ್ಪ ಅನ್ನಿಸ್ತಿತ್ತಂದರೆ ಈ ಥರ ನೀವು ಒತ್ಕೋಬೋದು. ಅಂದರೆ ಇದು ತುಂಬ ಟೇಸ್ಟ್ ಇರುತ್ತೆ, ಗರಿ ಆಗಿನೂ ಇರುತ್ತೆ ರೀ. ಇದು ನೀವು 1 ಮಂತ್ ಇಟ್ಟರೂ ಹಾಳಾಗೋದಿಲ್ಲ. ನಮ್ಮದು ಎಲ್ಲವನ್ನು ಇದೇ ಥರನೇ ಮಾಡ್ಕೊಂಡಿದ್ದೀನಿ ನೋಡ್ಬೋದು ರೀ. ತುಂಬ ಸುಲಭವಾಗಿ ಮಾಡುವಂಥದ್ದು ರೀ. ಇವಾಗ ನಮ್ಮದಿದು ರೆಡಿ ಆಗಿದೆ. ಇವಾಗ ನೋಡ್ಬೋದು ರೀ, ನಮ್ಮದು ಆಯಿಲ್ ಬಿಸಿ ಆಗಿದೆ. ನಾನಿಲ್ಲಿ ಒಂದೊಂದೇ ಇದನ್ನು ನಾನು ಬಿಡ್ತಾಯಿದ್ದೀನಿ ರೀ. ಅಂದರೆ ಇದು ಸ್ವಲ್ಪ ಸ್ಲೋ ಫ್ಲೇಮ್ನಲ್ಲೇ ಇರಬೇಕು ರೀ. ನೀವು ಫ್ಲೇಮ್ ನೋಡ್ಬೋದು, ನಾನು ಸ್ಲೋ ಫ್ಲೇಮೇ ಮಾಡ್ಕೊಂಡಿದ್ದೀನಿ. ಇವಾಗ ನಾವು ಒಂದೊಂದೇ ಬಿಡೋಣ ರೀ. ಸ್ವಲ್ಪ ಇದು ಮಾಡಬೇಕಾದ್ರೆ ಮುನ್ನೆಚ್ಚರಿಕೆ ಸ್ವಲ್ಪ ಅದೇ ಈ ಥರನೇ ಸ್ವಲ್ಪ ಫ್ಲೇಮ್ ಅದು ನೋಡಿ ಮಾಡ್ಕೋಬೇಕು ರೀ. ಅಂದರೆ ತುಂಬ ಗರಿಯಾಗಿ, ಯಾಕಂದರೆ ಈಗ ಹಬ್ಬದ ಟೈಮ್ನಾಗ ತುಂಬ ಖರ್ಚಿರ್ತದೆ ನೋಡಿರಿ, ಕಾಸ್ಟ್ಲಿ ಆಗುತ್ತೆ ಎಲ್ಲನೂ ತರಬೇಕಂದ್ರೆ. ಯಾಕಂದರೆ ಆಯಿಲ್ ರೇಟ್ನು ತುಂಬ ಆಗಿದೆ. ಹಾಗಾಗಿ ಮನೆಯಲ್ಲಿ ಈ ಥರನೇ ಮಾಡ್ಕೊಂಡ್ರೆ ನೋಡಿರಿ ಸ್ವಲ್ಪ ದುಡ್ಡು ಉಳಿತಾಯ ಆಗುತ್ತೆ. ಮತ್ತು ನಮಗೆ ಮನೆಗೆ ಚೆನ್ನಾಗಿ ಒಳ್ಳೆ ಕ್ವಾಲಿಟಿ ಆಯಿಲು ಮತ್ತು ತುಪ್ಪ ಏನಾದ್ರೂ ಹಾಕ್ಕೋಬೋದು. ಇವಾಗ ನೋಡ್ಬೋದು ರೀ, ಸ್ವಲ್ಪನೇ ನಾವು ಇದನ್ನು ತಿರುಗಿಸ್ಕೊಳ್ಳೋಣ. ಅಂದ್ರೆ ಸ್ವಲ್ಪ ನಾನೀಗ ಸ್ಲೋ ಫ್ಲೇಮ್ನಲ್ಲೇ ಇಟ್ಟಿದ್ದೀನಿ ನೋಡ್ಬೋದು ರೀ. ನಾನು ಸ್ವಲ್ಪ ಕ್ವಾಂಟಿಟಿಯಲ್ಲಿ ಮಾಡ್ತಾಯಿದ್ದೀನಿ ಅಂಥೇಳಿ ನಾನು ಆಯಿಲು ಸ್ವಲ್ಪನೇ ಹಾಕ್ಕೊಂಡಿದ್ದೀನಿ. ಸ್ಟಾರ್ಟಿಂಗ್ ನೀವು ಚೆನ್ನಾಗಿ ಆಯಿಲ್ ಹಾಕಿದ್ರೆ ಇನ್ನೂ ಚೆನ್ನಾಗಿ ಇದು ತುಂಬ ಒಂದು ಗರಿಯಾಗಿ ಬೇಕ್ರಿ ಥರನೇ ಬರುತ್ತೆ ರೀ. ಈಗ ನೋಡ್ಬೋದು ರೀ, ನಮ್ಮದು ಬಬಲ್ಸ್ ಎಲ್ಲ ಕಮ್ಮಿ ಆಗಿದೆ ನೋಡಿರಿ. ಈಗ ಸ್ವಲ್ಪ ನಮ್ಮದು ಲೈಟು ಗೋಲ್ಡನ್ನು ಕಲರ್ ಬಂದಿದೆ ರೀ. ಇವಾಗ ನಾವು ಇದನ್ನು ತೆಗೆದು ಹಾಕ್ಕೊಂಡ್ರಿ. ನಿಮಗೆ ನೋಡಿರಿ ಕರಿಬೇವು ಸೊಪ್ಪು ಕೊತ್ತಂಬರಿ ಸೊಪ್ಪು ಇಷ್ಟ ಇತ್ತು ಅಂತಂದರೆ ಇದರಲ್ಲಿ ಹಾಕ್ಕೋಬೋದು. ನಾನು ಬೇರೆ ಏನು ಬೇಡ ಅಂಥೇಳಿ ಹಾಕಿಲ್ಲ, ನೀವು ಬೇಕಿದ್ದರೆ ಹಾಕ್ಕೋಬೋದು.
ತುಂಬ ಗರಿ ಗರಿಯಾಗಿ ನಾವು ಈಗ ಹಾಕಬೇಕಾದ್ರೇ ನಮ್ಮದು ಗರಿ ಸೌಂಡ್ ಬರ್ತಾ ಇದೆ. ಇವಾಗ ನೋಡ್ಬೋದು ರೀ, ನಮ್ಮದು ಬೇಕ್ರಿ ಥರ ಇದ್ರೊಳಗೆ ಆಗಿದೆ ರೀ. ಅಂದ್ರೆ ನಾವು ಈ ಬೇಕ್ರಿದಾಗ ಯಾವ ಥರ ಮಾಡ್ತೀವಿ ನೋಡಿರಿ, ಆ ಥರ ತುಂಬ ಗರಿ ಗರಿಯಾಗಿ ನಮ್ಮದು ರೆಡಿ ಆಗಿದೆ. ಈಗ ನೋಡ್ಬೋದು ರೀ, ಇಲ್ಲಿ ನಾನು ಇಷ್ಟು ಸಣ್ಣ ಸಣ್ಣದು ಉಳ್ಳೆ ಥರ ಮಾಡಿ ಇಟ್ಕೊಂಡಿದ್ದೇನೆ ರೀ. ಇವಾಗ ನಾನಿಲ್ಲಿ ಪ್ರೆಸ್ಸಿಂಗ್ ಮಷೀನನ್ನು ತೊಗೊತಿದ್ದೇನೆ. ಇವಾಗ ನಾವು ಇದರೊಳಗೆ ಇಟ್ಟು ಪ್ರೆಸ್ ಮಾಡೋರಿ. ಸ್ವಲ್ಪನೇ ಆಯಿಲು ಹಾಕ್ಕೊಂಡಿದ್ದೇನೆ. ಇದ್ರ ಮೇಲೆ ಈ ಥರನೇ ಇಟ್ಬಿಟ್ಟು ನೋಡಿರಿ, ತುಂಬ ಸ್ವಲ್ಪ ಇದ್ದರೆ ಈ ಥರ ಮಾಡ್ಕೊಳ್ಳಿ, ಇಲ್ಲ ಅಂತಂದರೆ ಆ ಥರ ಲಟ್ಟಿಸ್ಬಿಟ್ಟು ನೀವು ಪ್ರೆಸ್ ಮಾಡ್ಕೋಬೋದು. ಇದರೊಳಗೆ ನೋಡಿರಿ ಸ್ವಲ್ಪ ತೆಳು ಬರುತ್ತೆ, ಮತ್ತಂದರೆ ಸ್ವಲ್ಪ ಶೇಪು ಚೆನ್ನಾಗಿ ಬರುತ್ತೆ. ಇವಾಗ ನೋಡ್ಬೋದು ರೀ, ನಾನಿಲ್ಲಿ ಒಂದನ್ನು ಹಾಕಿದ್ದೇನೆ. ಈ ಥರ ಗಟ್ಟಿಗಾಗಿದೆ ರೀ, ನೋಡ್ಬೋದು. ನೀವು ಮುರಿದ್ರೆ ಈ ಥರ ನೋಡಿರಿ ದಪ್ಪ ಆಗಿದೆ. ನಾವು ಬೇಕರಿದಾಗ ಯಾವ ಥರ ತೊಗೋತೀವಿ ನೋಡಿರಿ, ಅದೇ ಥರನೇ ನಮ್ಮದು ಲೇಯರ್ ಸಹ ಬಂದಿದೆ. ನೀವು ಮನೆಯಲ್ಲಿ ಒಂದು ಸತಿ ಟ್ರೈ ಮಾಡಿ ನೋಡಿ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ವಿಡಿಯೋನ ನೋಡಿದ್ದಕ್ಕಾಗಿ ಧನ್ಯವಾದಗಳು.